ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ನೋಡ್ತಾ ಇದ್ದೀವಿ 7ನೇ ತರಗತಿಯ ಸಿರಿಗನ್ನಡ ಭಾಗ 2ರಲ್ಲಿ ಪದ್ಯ 8 ಯಾವುದು? ಅಭಿಮನ್ಯು ಪರಾಕ್ರಮ. ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ಅದೇ ರೀತಿ ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಎಲ್ಲ ವಿಷಯಗಳ ವಿಡಿಯೋಗಳನ್ನು ನಾವು ಹಾಕುತ್ತೇವೆ. ಸೊ ನಾವಿವತ್ತು ನೋಡೋಣ 7th ಸ್ಟ್ಯಾಂಡರ್ಡ್ ಕನ್ನಡ ಪದ್ಯ 8 ಅಭಿಮನ್ಯು ಪರಾಕ್ರಮ. ಈ ಪಾಠದ ಪ್ರಶ್ನೋತ್ತರಗಳು. ಅಭ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ಹೇಳುವುದೇನು? ಉತ್ತರ: ಅಭಿಮನ್ಯು ಬಂದು ಧರ್ಮರಾಯನಿಗೆ ನಮಸ್ಕರಿಸಿ, ನನ್ನನ್ನು ಯುದ್ಧಕ್ಕೆ ಕಳುಹಿಸಿಕೊಡು ದೊಡ್ಡಪ್ಪ. ಪದ್ಮವ್ಯೂಹದೊಳಗೆ ಹೋಗಲು ನನಗೆ ಗೊತ್ತು. ಶತ್ರುಗಳನ್ನೆಲ್ಲ ಯಮಪುರಿಗೆ ಕಳುಹಿಸುವೆನು ಎಂದು ಮತ್ತು ಯುದ್ಧವನ್ನು ಗೆದ್ದು ಬರುತ್ತೇನೆ ಎಂದು ಹೇಳುತ್ತಾನೆ. 2ನೇ ಪ್ರಶ್ನೆ. ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯ ಏನು ಹೇಳುತ್ತಾನೆ? ಉತ್ತರ: ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯನು ಈ ರೀತಿ ಹೇಳುತ್ತಾನೆ: ನೀನಿನ್ನೂ ಚಿಕ್ಕವನು, ನಿನಗೆ ಪೌರುಷ ಉಂಟು, ಆದರೆ ಶತ್ರು ಸೈನ್ಯದಲ್ಲಿರುವವರು ಅಸಮಬಲರು. ಯುದ್ಧದಲ್ಲಿ ಅತಿರಥ ಮಹಾರಥರು ಇದ್ದಾರೆ, ಅವರನ್ನು ನೀನು ಹೇಗೆ ಎದುರಿಸುತ್ತೀಯಾ ಎಂದು ಕೇಳುತ್ತಾನೆ. ಅದೇ ರೀತಿ 3ನೇ ಪ್ರಶ್ನೆ. ಧರ್ಮರಾಯನ ಮಾತಿಗೆ ಅಭಿಮನ್ಯು ಕೊಡುವ ಉತ್ತರವೇನು? ಉತ್ತರ: ಧರ್ಮರಾಯನ ಮಾತಿಗೆ ಅಭಿಮನ್ಯುವು, ಅವರೆಲ್ಲ ಮೃಗಜಲದಂತೆ, ಅದರಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ? ಲೆಪ್ಪದುರುಗನ ಹಿಡಿಯಲು ಗರುಡ ಮಂತ್ರ ಬೇಕೆ? ಮೋಸದ ಆಲೋಚನೆಯಿಂದ ಮಾಡಿದ ಈ ವ್ಯೂಹವನ್ನು ನನ್ನನ್ನು ಒಮ್ಮೆ ಕಳುಹಿಸಿ ನೋಡು, ನಾನು ಯುದ್ಧವನ್ನು ಗೆದ್ದು ಬರುತ್ತೇನೆ ಎಂದನು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 1. ಲೆಪ್ಪದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಎಂದರೇನು? ಉತ್ತರ: ಹಾವನ್ನು ಹಿಡಿಯಲು ಗರುಡ ಮಂತ್ರವನ್ನು ಬಳಸುತ್ತಾರೆ. ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲು ಗರುಡ ಮಂತ್ರದ ಅವಶ್ಯಕತೆ ಇದೆಯೇ ಎಂಬ ಅರ್ಥವನ್ನು ನೀಡುತ್ತದೆ. ಅದೇ ರೀತಿ 2ನೇ ಪ್ರಶ್ನೆ. ನಿಮ್ಮಡಿಯಾಳಿಗಳಿಗೆ ಔತಣ ಇಕ್ಕುವನು ಎಂದು ಅಭಿಮನ್ಯು ಹೇಳಲು ಕಾರಣವೇನು? ಉತ್ತರ: ಅಭಿಮನ್ಯು ಧರ್ಮರಾಯನಿಗೆ ಗಾಳಿ ಬೆವರುವುದಿಲ್ಲ, ಬೆಂಕಿ ಜ್ವಾಲೆ ಹಿಮಕ್ಕೆ ಹೆದರುವುದಿಲ್ಲ. ಇಂತಹ ಸ್ಪರ್ಧಾತ್ಮಕ ಯುದ್ಧಕ್ಕೆ ನನ್ನನ್ನು ಬಾಲಕನೆಂದು ಪರಿಗಣಿಸದೆ, ಆತಂಕವನ್ನು ಮಾಡಿಕೊಳ್ಳದೆ ನನಗೆ ಅಪ್ಪಣೆ ಕೊಡಿ. ಶತ್ರುಗಳನ್ನು ಸಾಯಿಸಿ ನಿಮ್ಮ ಕಣ್ಣುಗಳಿಗೆ ಔತಣ ಕೂಟನವನ್ನು ಇಕ್ಕುವೆ ಎಂದು ಹೇಳುತ್ತಾನೆ. ಅದೇ ರೀತಿ 3ನೇ ಪ್ರಶ್ನೆ. ವೈರಿ ವ್ಯೂಹದೊಳಗೆ ಇರುವ ವೀರರು ಯಾರ್ಯಾರು? ಉತ್ತರ: ವೈರಿ ವ್ಯೂಹದೊಳಗಿರುವ ವೀರರು ಕೃಪ, ಗುರುನಂದನಾದ, ಅಶ್ವತ್ಥಾಮ, ಕರ್ಣ, ಭೂರಿಶ್ರವ ಮತ್ತು ಜಯದ್ರಥರು. ಅದಾದ್ಮೇಲೆ ಈ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ. 1. ಶಿಶುವು ನೀನೆಲೆ ಮಗನೇ, ಕಾದುವರ ಸಮಬಲರು ಕಣ. ಉತ್ತರ: ಈ ಮಾತನ್ನು ಧರ್ಮರಾಯನು ಅಭಿಮನ್ಯುಗೆ ಹೇಳಿದನು. ಅದೇ ರೀತಿ 2. ಕೋಡನ ಮಗನ ಕಮಂತ್ರದೊಡ್ಡಿನ ಕಡಿಕಾನಂಜುವೆನೆ. ಉತ್ತರ: ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು. ಅದೇ ರೀತಿ 3ನೇ ಪ್ರಶ್ನೆ. ನಿಗೆಲುವಂದವೆಂತೈ ಸಮರವಿದು ಸಾಮಾನ್ಯವಲ್ಲೆಂದ. ಉತ್ತರ: ಈ ಮಾತನ್ನು ಧರ್ಮರಾಯನು ಅಭಿಮನ್ಯುವಿಗೆ ಹೇಳಿದನು. 4. ಬಾಲ ನಿವ ನೆನ್ನದಿರು, ದುಗುಡವ ತಾಳಲಾಗದು ಬೊಪ್ಪ. ಉತ್ತರ: ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು. ಅದೇ ರೀತಿ ಈ ಪಟ್ಟಿಯಲ್ಲಿರುವ ಪದಗಳಿಗೆ ಆ ಪಟ್ಟಿಯಲ್ಲಿ ಅರ್ಥ ನೀಡಲಾಗಿದೆ. ಪಟ್ಟಿ ಪದಗಳನ್ನು ಹೊಂದಿಸಿ ಬರೆಯಿರಿ. ಅಪಟ್ಟಿ ಆ ಪಟ್ಟಿ. ಆಯ್ತಾ? 1. ಅದಟು ಪರಾಕ್ರಮ. 2. ಸೈರಿ ಸಲಾಪೆ ತಡೆದುಕೊಳ್ಳಲು ಸಾಧ್ಯ. 3. ಅಮ್ಮೇನು ಅಂದ್ರೆ ಸಾಧ್ಯವಾಗುವುದಿಲ್ಲ. 4. ಅಸದಳ ಅಸಾಧ್ಯ. 5. ಖಂಡಿಗೆಳೆ ಅಂದ್ರೆ ನಾಶ ಮಾಡು. 6. ನೇಮ ಅಪ್ಪನೆ. ಅದೇ ರೀತಿಯನ್ನು ಈ ವಾಕ್ಯವನ್ನು ಹೊಸಗನ್ನಡ ರೀತಿಯಲ್ಲಿ ಪರಿವರ್ತಿಸಿ ಭಾಷೆಗೆಲ್ಲ ಬದಲಾವಣೆಯನ್ನು ಗುರುತಿಸುವಂತ ಇದೆ. ಅಭಿಮನ್ಯು ಜನಪದ ಅಂಗರಿಗೆ ಮನಿದು ಕೈ ಮುಗಿದು, ಎನಗೆ ಬಸಸೈ ಬೊಪ್ಪ, ಮಹಾ ಆಹವದ ಒಳಗೆ ಪದ್ಮವ್ಯೂಹ ಭೇದನ ತಾಬಲ್ಯನು, ಅನುವರವ ಗೆಲುವೆನು, ಅಹಿತರನು
ಕೃತಾಂತನ ಮನೆಗೆ ಕಳುಹುವೆನು, ನಿನ್ ಇನಿತು ಚಿಂತಿಸಲೇಕೆ ಕಾಳಗಕ್ಕೆ ಎನ್ನ ಕಳುಹು ಎಂದ. ಉತ್ತರ: ಅಭಿಮನ್ಯು ಧರ್ಮರಾಯನ ಪಾದಕ್ಕೆ ನಮಸ್ಕರಿಸಿ ಕೈ ಮುಗಿದು, ನನಗೆ ಅಪ್ಪಣೆ ಮಾಡಿ ದೊಡ್ಡಪ್ಪ, ಈ ಯುದ್ಧದಲ್ಲಿ ಪದ್ಮವ್ಯೂಹವನ್ನು ಭೇದಿಸುವುದು ನನಗೆ ತಿಳಿದಿದೆ. ಯುದ್ಧವನ್ನು ಗೆಲ್ಲುವೆನು, ಶತ್ರುಗಳನ್ನು ಯಮನ ಮನೆಗೆ ಕಳುಹಿಸುವೆನು. ನೀವು ಚಿಂತಿಸಬೇಡಿ, ನನ್ನನ್ನು ಯುದ್ಧಕ್ಕೆ ಕಳುಹಿಸಿ ಎಂದನು. ಅದೇ ರೀತಿ ಇನ್ನು ಒಂದು ವಿಷಯವನ್ನು ಮನಸ್ಸಿಗೆ ನಾಟುವಂತೆ ಮಾಡಲು ಅದೇ ರೀತಿ ಮತ್ತೊಂದು ವಿಷಯದ ಮೂಲಕ ಹೇಳುವುದನ್ನು ರೂಪಕ ಎನ್ನುತ್ತಾರೆ. ಅಭಿಮನ್ಯು ಧರ್ಮರಾಯನಿಗೆ ತನ್ನ ಧೈರ್ಯ, ಪರಾಕ್ರಮ, ಸಾಹಸಗಳನ್ನು ತಿಳಿಸಲು ಬಳಸುವ ರೂಪಕಗಳನ್ನು ಕೆಳಗೆ ನೀಡಲಾಗಿದೆ. ಅವುಗಳನ್ನು ಅರ್ಥ ಮಾಡಿಕೊಂಡು ವಿವರಿಸಿ. 1. ಮರೀಚಿಯ ತೊರೆಗೆ ಹರುಗೋಲಿಡುವರುಂಟೆ. ಉತ್ತರ: ಮೃಗಜಲದ ಅಥವಾ ಮರೀಚಿಕೆಯ ನದಿಯಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ? 2. ಲೆಪ್ಪದುರುಗನ ಹಿಡಿಯಲೇಕೆ ಗರುಡ ಮಂತ್ರವು? ಉತ್ತರ: ಲೋಹದ ಅಥವಾ ಎರಕದ ಹಾವನ್ನು ಹಿಡಿಯಲು ಗರುಡ ಮಂತ್ರವು ಏಕೆ? ಇದರ ಅರ್ಥ ಆಗುತ್ತೆ. ಅದೇ ರೀತಿ 3. ಗಾಳಿ ಬೆಮರುವುದುಂಟೆ. ಉತ್ತರ: ಗಾಳಿ ಬೆವರುತ್ತದೆಯೇ? 4. ಬಹಿನಿ ಜ್ವಾಲೆ ಹಿಮ ಕಂಜುವುದೇ? ಉತ್ತರ: ಅಗ್ನಿ ಜ್ವಾಲೆ ಮಂಜಿಗೆ ಅಥವಾ ಹಿಮಕ್ಕೆ ಹೆದರುವುದೇ? 5. ಮಂಜಿನ ಮೇಲುಗಾಳಿಗವುಂಟೆ ಬಲು ಬೆಸಗೆಯ ಬಿಸಿಲೊಳಗೆ. ಉತ್ತರ: ಕಡು ಬೇಸಿಗೆಯ ಬಿಸಿಲೊಳಗೆ ಮಂಜಿನ ಸ್ಪರ್ಧಾತ್ಮಕವಾದ ಯುದ್ಧ ನಡೆಯುವುದುಂಟೆ? ಇದರ ಅರ್ಥ. ಈ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿರುತ್ತವೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ.